ನಿಮ್ಮ ಎಪಿಸೋಡ್ಗಳನ್ನೆಲ್ಲ ನೋಡುವಾಗ ಒಂದಷ್ಟು ಜನ ಕಮೆಂಟ್ ಹಾಕಿರೋದನ್ನ ನೋಡಿದೆ. ಸೈಲೆಂಟ್ ಆಗಿರೋರೆಲ್ಲ ಕುತಂತ್ರಿಗಳು, ತುಂಬ ಅಂದ್ರೆ ಏನು ಸೈಲೆಂಟ್ ಆಗಿರೋರೆಲ್ಲ ಕುತಂತ್ರಿಗಳು, ತುಂಬ ಮಾತಾಡ್ತಾರಲ್ಲ ಅವರೆಲ್ಲ ತುಂಬ ಒಳ್ಳೆಯವರು ಅಂತ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಪಾತ್ರ ನೋಡಿ ಹೇಳಿರುವಂಥದ್ದು. ಅದು ನಿಜ. ಆ್ಯಕ್ಚುಲಿ ಯಾರು ಯಾವಾಗಲೂ ಅಂದರೆ ಸೈಲೆಂಟ್ ಆಗಿರೋರೆ ಅದು ನಿಜ. ಅದು ಯಾಕಂದರೆ ಏನು ಹೇಳಕ್ಕೆ ಬಂದೆ, ಯಾರು ಜಾಸ್ತಿ ಜಗಳ ಆಡ್ತಾರಂದರೆ ಎಲ್ಲ ಫ್ರಸ್ಟ್ರೇಷನ್ ಹೊರಗಾಗ್ತಾರಲ್ಲ, ಅವ್ರ ಮನ್ಸು ಕ್ಲೀನ್ ಇರುತ್ತೆ, ಅವ್ರ ಮನಸ್ಸಲ್ಲಿ ಏನೂ ಇಟ್ಕೊಳ್ಳಲ್ಲ. ಈಗ ಇವಾಗ ನಾನು ಅದನ್ನ ಹೇಳ್ತಿರ್ತೀನಿ, ಇವಾಗ ನೀವೇನೋ ಮಾಡೋದು ನನಗೆ ಇವಾಗ ಫಾರ್ ಎಕ್ಸಾಂಪಲ್ ಏನೋ ಇವಾಗ ಒಂದು ಏನೋ ಮಾತು ಹೇಳ್ತೀರಾ, ಅದು ನಂಗೆ ಇಷ್ಟ ಆಗಲ್ಲ, ಅಲ್ಲಿಗೆ ನಾನು ಮನಸ್ಸಲ್ಲಿ ಇಟ್ಕೋತೀನಿ ಅಂದ್ಕೊಳ್ಳಿ, ಸೈಲೆಂಟಾಗಿರ್ತೀನಿ, ಆದರೆ ಒಳ್ಳೆ ಒಂಥರ ಡೌ ಮಾಡ್ತಿರ್ತೀನಿ. ಬಟ್ ಅದು ಏನಾಗುತ್ತೆ ಅಂದರೆ ನೆಕ್ಸ್ಟ್ ನೀವು ಏನಾದ್ರು ಒಂದು ತಪ್ಪು ಮಾಡ್ತಿರಲ್ಲ ಆವಾಗ ನಾನು ಈ ತಪ್ಪನ್ನೆಲ್ಲ ಹೇಳಿತೀನಿ ಅವಾಗ ಫಸ್ಟ್ ಮಾಡಿದ್ನ. ಸೊ ಅದಷ್ಟು ವರ್ಷ ಏನೋದಿಲ್ಲ. ಅದ್ರ ಬದಲು ಅದೇನೋ ಪಟ ಅಂತ ಯಾರು ಆಚೆ ಆಗ್ತಾರೋ ಅವ್ರ ಮನಸ್ಸಲ್ಲಿ ಏನೂ ಇರಲ್ಲ, ಕ್ಲಿಯರ್ ಅಷ್ಟೇ, ಕಟ್ ಆ್ಯಂಡ್ ಕ್ಲಿಯರ್ ಆಗಿರುತ್ತೆ, ಅವ್ರ ಮನಸ್ಸೂ ಹಗುರವಾಗಿರುತ್ತೆ. ನಾನು ಹಾಗೆ ಇರೋದು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ನಾನು ನಿಮ್ಗೆ ಡೌಟ್ ಇದೆ, ನಂದು ಹಂಗಿದ್ಯಾ ನಿಂದು? ಅವಳು ಅಂದರೆ ಇಲ್ಲ, ನಾನು ಹಂಗೇನೆ ಸ್ವಲ್ಪ ಸೈಲೆಂಟಾಗಿರೋರು. ಇದು ಪರ್ಸ್ನಲ್ ಎಕ್ಸ್ಪೀರಿಯನ್ಸಲ್ಲೇ ಹೇಳ್ತಾ ಇರೋದು. ಇದು ಸೆಟ್ಟಲ್ ಆಗಿರ್ಬೋದು, ಸೆಟ್ಟಲ್ ಅನ್ನೋಕ್ಕಿಂತ ಇದು ಪರ್ಸ್ನಲ್ ಲೈಫಲ್ಲಿ ಏನು ಎಕ್ಸ್ಪೀರಿಯನ್ಸ್ ಆಗಿದೆಯೋ, ಈ ಸೈಲೆಂಟಾಗಿದ್ದಷ್ಟು ಸೈಲೆಂಟಾಗಿದ್ದರೆ ಅವ್ರು ಟ್ರಸ್ಟ್ ವರ್ದಿ ಅಂತ ಏನಲ್ಲ. ಹಿಂದೆ ಹೋಗಿ ಎಷ್ಟು ಮಾತಾಡಿರ್ತಾರೆ ನಮಗೇನು ಗೊತ್ತು.